ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಿಕ್ಕರ್ ಕಿಂಗ್ ಮಂಜುನಾಥನಿಗೆ ಗೋವಾದಲ್ಲೂ ಕೂಡ ಲಿಂಕ್ ಇದೆಯಂತೆ. ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದನನ್ನ ಮತ್ತಷ್ಟು ಅಕ್ರಮ ಬಯಲಾಗ್ತಾ ಇದೆ. ಎರಡನೇ ದಿನದ ಸರ್ಚಿಂಗ್ ನಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯ ಆಗಿದೆ. ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಲಿಂಕ್ ಇದೆ ಅಂತ. ನಿನ್ನೆ ಬೆಳಗ್ಗೆಯಿಂದ ಶುರುವಾಗಿರುವಂತಹ ಸರ್ಚಿಂಗ್, ಅದರಲ್ಲಿ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗಿವೆ. ನಿನ್ನೆ ಮೈಸೂರಿನ ಆಪ್ತಿಯ ಅಕ್ರಮ ಸೀಸ್ ಆಗ್ತಾ ಇದ್ದಂತೆಯೇ ಮತ್ತೊಂದು ಲಿಂಕ್ ಈಗ ಪತ್ತೆಯಾಗಿದೆ. ಗೋವಾದಲ್ಲೂ ಲಿಕ್ಕರ್ ಕಿಂಗ್ ಮಂಜುನಾಥನ ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇರೋದು. ಲಿಕ್ಕರ್ ಲಿಂಕ್ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ ಇಡಿ ಅಧಿಕಾರಿಗಳು. ಇಡಿಯ ರಣಭೇಟಿಯಲ್ಲಿ ಬಯಲಾಯಿತು ಮಂಜುನಾಥನ ಬಂಡವಾಳ. ಅಕ್ರಮ ಸಾಮ್ರಾಜ್ಯದಲ್ಲಿ ಇಂಚಿಂಚು ಜಾಲಾಡ್ತಾ ಇರುವಂತಹ ಇಡಿ ಅಧಿಕಾರಿಗಳಿಗೆ 1.5 ವರ್ಷದ ಹಿಂದೆನೇ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತಂತೆ. ಆ ಎಲ್ಲಾ ಮಾಹಿತಿಯ ಆಧಾರದೊಂದಿಗೆ ನಿನ್ನೆ ಸರಿಯಾದ ಸಮಯ ನೋಡಿ ಲಾಕ್ ಮಾಡಿದ್ದಾರೆ ಮಂಜುನಾಥ್ನನ್ನ. ಸದ್ಯ ಅವರಿಗೆ ಸಂಬಂಧಪಟ್ಟ ಮನೆ, ಕಚೇರಿ, ಅವರ ಆಪ್ತರ ಮನೆ ಅಲ್ಲೆಲ್ಲ ಕೂಡ ಈಗಾಗಲೇ ಕಣ್ಣಿಟ್ಟಿದ್ದಾರೆ. ನಿನ್ನೆ ಅಷ್ಟೇ ಮೈಸೂರಿನ ಆಪ್ತೆಯ ಮನೆಯಲ್ಲೂ ಕೂಡ ಅಧಿಕಾರಿಗಳು ದಾಳಿ ನಡೆಸಿದ್ರು, ಸ್ವಯಂಭೂ ಅನ್ನುವಂಥ ನಿವಾಸದಲ್ಲಿ. ಅದರ ಬೆನ್ನಲ್ಲೇ ಈಗ ಮತ್ತಷ್ಟು ಲಿಂಕ್ಗಳು ಸಿಗ್ತಾ ಇವೆ. ಒಂದೊಂದು ಮನೆಗೆ ಹೋದಾಗಲೂ ಕೂಡ ಒಂದೊಂದು ರೀತಿಯ ದಾಖಲೆಗಳು ಲಭ್ಯ ಆಗ್ತಿವೆ. ಇವರ ಲಿಕ್ಕರ್ ಲಿಂಕ್, ಹವಾಲಾ ದಂಧೆ ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆ ಕೂಡ, ಕಡಲಾಚೆಗೂ ಕೂಡ ವಿಸ್ತರಣೆ ಆಗಿದೆ. ಅದ್ರ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿ ಸಿಗ್ತಾನೆ ಇವೆ. ಎರಡನೇ ದಿನದ ಸರ್ಚಿಂಗ್ ನಲ್ಲಿ ಈಗ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು, ಈ ಲಿಕ್ಕರ್ ಲಿಂಕ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಸಿಕ್ಕಿರೋದು. ವೈ ಮಂಜುನಾಥ್ ರಾಜ್ಯದ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ನಿಜ, ಆದರೆ ಅವರ ಆಸ್ತಿ ನೋಡಿದ್ರೆ, ಅವರ ಒಂದಷ್ಟು ಮನೆಗಳನ್ನ ನೋಡಿದ್ರೆ, ಅವರಿಗಿರುವಂತ ಲಿಂಕ್ಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಶಾಕ್ ಆಗ್ತೀರಾ. ಬರೀ ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯ, ಸಿಂಗಪೂರ್ ಮತ್ತೆ ಚೀನಾ, ಶ್ರೀಲಂಕಾ, ಬೇರೆ ಬೇರೆ ದೇಶಗಳಲ್ಲಿ ಅಲ್ಲೂ ಕೂಡ ಇವರಿಗೆ ಲಿಂಕ್ ಇದೆಯಂತೆ. ಅಲ್ಲೂ ಕೂಡ ಕ್ಯಾಸಿನೋದಲ್ಲಿ ಇನ್ವೆಸ್ಟ್ ಮಾಡಿದ್ದಾರಂತೆ. ನಿನ್ನೆಯಿಂದ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಇಡಿ ಅಧಿಕಾರಿಗಳಿಂದ ಸಿಗ್ತಾ ಇದೆ. ಇಡಿ ಅಧಿಕಾರಿಗಳಿಗೆ ಮನೆ, ಕಚೇರಿಯನ್ನ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳು ಸಿಕ್ಕಿದ್ದಾವಂತೆ. ಒಂದು ಟ್ರಾನ್ಸಾಕ್ಷನ್, ಅದರ ಜೊತೆಗೆ ಇವರಿಗೆ ಯಾರ್ಯಾರ ಜೊತೆಗೆ ಲಿಂಕ್ ಇದೆ, ಎಲ್ಲೆಲ್ಲಿ ಲಿಂಕ್ ಇದೆ, ಈ ಲಿಕ್ಕರ್ ಲಿಂಕ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಇಡಿ ಅಧಿಕಾರಿಗಳು.